ಈ ಪ್ರಿಯಾಂಕಾ ಖರ್ಗೆ ಸಲುವಾಗಿ ಬಿಟ್ಟು ಹೋಗಿದ್ರು. ಆ ಪ್ರಿಯಾಂಕಾ ಖರ್ಗೆಯಿಂದಲೇ ಸೋಲನ್ನು ಅನುಭವಿಸಿದ್ರು. ಮತ್ತು ಈ ಪ್ರಿಯಾಂಕಾ ಖರ್ಗೆ ಏನು RSS ಟೀಕೆ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಚಾಲು ಮಾಡಿದಾರಲ್ಲ, ಇದು ಅವರ ಅವಸಾನಕ್ಕೆ ಕಾರಣೀಭೂತ ಆಗ್ತದೆ. ಭಾಳ ದಿವಸ ಇದು ನಡೆಯುವುದಿಲ್ಲ. ಈ ರೀತಿ ಕೆಟ್ಟದಾಗಿ ಮತ್ತು ಒಂದು ರಾಷ್ಟ್ರಭಕ್ತಿ ಇರುವಂಥದ್ದು, ಒಂದು ನ್ಯಾಷನಲಿಸಮ್ ಪೆಟ್ರಾಟಿಸಮ್ ಹೇಳುವಂಥ ಸಂಸ್ಥೆ ಸಂಘಟನೆ ಮಾಡಿದಂಥದ್ದು, ಯುವಕರನ್ನು ಸಂಘಟನೆ ಮಾಡಿ ಹಿಂದುತ್ವ, ಹಿಂದೂ ಕಮ್ಯುನಿಟಿ, ಹಿಂದೂ ಸಮಾಜ ಒಗ್ಗಟ್ಟಾಗಿರಲಿಕ್ಕೆ ಎಲ್ಲ ರೀತಿಯ ಸತತವಾದಂಥ ಸಂಘಟನೆ ಮಾಡಿದಂಥದ್ದು RSS. ಇಂಥ RSS ಸಂಘಟನೆ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಪ್ರಿಯಾಂಕಾ ಖರ್ಗೆ. ಇದು ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಭಾಳ ದಿವಸ ಇರುವುದಿಲ್ಲ, ತಿಳ್ಕೊಂಬಿಡಿ. ನಿಮ್ಮ ಹಣೆ ಬರ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಜನ. ಮತ್ತು ನಿಮ್ಮಿಂದ ನಿಮಗೂ ರಾಜಕೀಯ ನಾಶ ಅಷ್ಟೇ ಅಲ್ಲ, ನಿಮ್ಮಿಂದ ಕಾಂಗ್ರೆಸ್ಸಿಗೂ ನಾಶ ಅಂತ ಹೇಳ್ತೀನಿ. ಮತ್ತು ಪ್ರಿಯಾಂಕಾ ಖರ್ಗೆ ಎಲ್ಲಿಂದರೆ ಅವರ ತಂದೆಯ ವಸೂಲಿಯಿಂದ ಅವರೇನು ಇನ್ಫ್ಲೂಯೆನ್ಸ್ ಇತ್ತಲ್ಲ, ಅವ್ರ ಇನ್ಫ್ಲೂಯೆನ್ಸಿಂದ ಅವರು ಮೊದಲೇ ಸಲ ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆದರು, ತಿಳ್ಕೊಂಬಿಡ್ರಿ. ಯಾವಾಗ ಅವ್ರು ಮಂತ್ರಿ ಆದರು ಮಲ್ಲಿಕಾರ್ಜುನ್ ಖರ್ಗೆ ಅವಸಾನ ಪ್ರಾರಂಭ ಆಯಿತು. ಆಮೇಲೆ ಈಗ ಮತ್ತೆ ಮಂತ್ರಿ ಆಗಿದ್ದಾರೆ. ಕಾರಣ ಅಂದರೆ ಖರ್ಗೆ AICC ಪ್ರೆಸಿಡೆಂಟ್, ಆ ಒಂದು ಇನ್ಫ್ಲೂಯೆನ್ಸ್ನಿಂದ ಇವತ್ತು ಮಂತ್ರಿ ಆಗಿದ್ದರೆ ಹೊರತು ನೀವು ಮೆರಿಟ್ ಮೇಲೆ ಆಗಿಲ್ಲ, ನಿಮ್ಮ ಪಕ್ಷದ ಸೇವೆಯಿಂದ ಆಗಿಲ್ಲ. ಇದು ತಂದೆಯವರ ಇದ್ರ ಮೇಲೆ ಆಶೀರ್ವಾದದಾಗಿದೆ. ಹೀಗಾಗಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಯಾವಾಗಲೂ ರಾಜ್ಯದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸುದ್ದಿಯಲ್ಲಿ ಇರಬೇಕನ್ನೋ ಕಾರಣ ಸಲುವಾಗಿ ಬೆಳಗಿನ ಸಾಯಂಕಾಲ RSS ಕ್ರಿಟಿಸೈಸ್ ಮಾಡ್ತೀರಿ. ನೀವು RSS ಕ್ರಿಟಿಸೈಸ್ ಮಾಡಿದ್ರೆ RSSಗೆ ಏನೂ ಮೈನಸ್ ಇಲ್ಲ. RSS ಇನ್ನೂ ಡೇ ಬೈ ಡೇ ಬೆಳೀತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಶಾಖೆಗಳು ಜಾಸ್ತಿ ಆಗ್ತದೆ. ಈಗ 83 ಶಾಖೆಗಳಿದಾವೆ ಇಡೀ ದೇಶದಲ್ಲಿ. 83 ಶಾಖೆಗಳು RSS ಇದಾವೆ. ಲಕ್ಷಾರು ಜನ ಸ್ವಯಂ ಸೇವಕರಿದ್ದಾರೆ.